ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಹರ್ಷಿತಾ ಬಿ ರೇಜ್ ವ್ಲಾಗ್ಸು. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳ್ದಾಗೇ ಈ ವ್ಲಾಗಲ್ಲಿ ನಾನು ಹಾಸ್ಪಿಟ್ಲಿಂದ ಹೇಗೆ ಸೆಂಡ್ ಆಫ್ ಕೊಟ್ಟರು ಅಂತ ಅಂದ್ಬಿಟ್ಟು ಈ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಪೂರ್ತಿಯಾಗಿ ಕಂಪ್ಲೀಟಾಗಿ ಈ ವ್ಲಾಗ್ನ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ಲೈಕನ್ ಕ್ಲಿಕ್ ಮಾಡಿ, ಸೊ ದಟ್ ನನ್ನೆಲ್ಲ ವೀಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಇದೇ ವಿಡಿಯೋನಲ್ಲೇ ಅಂದರೆ ವ್ಲಾಗಲ್ಲೇ ನಾನು ಅಂದರೆ ಸೂತ ಕಳ್ಕೊಂಡಿದ್ವಲ್ಲ, ತೊಟ್ಲಿಗೆ ಮಗುನ ಹಾಕ್ತಾರಲ್ಲ, ಆ ವಿಡಿಯೋ ಕೂಡ ಅಟ್ಯಾಚ್ ಮಾಡಿದ್ದೀನಿ. ಅದನ್ನು ಕೂಡ ಕಂಪ್ಲೀಟಾಗಿ ನೋಡಿ. ಸೊ ಹಾಸ್ಪಿಟ್ಲಲ್ಲಿ ಲಾಸ್ಟ್ ಡೇ ಅಂದರೆ ಥರ್ಡ್ ಡೇ ನಾನು ವಾಪಸ್ ಅಂದರೆ ಡಿಸ್ಚಾರ್ಜ್ ಆಗುವಂಥ ದಿನದಲ್ಲಿ ಅವರು ಬಂದು ಕೇಕ್ ಎಲ್ಲ ಕಟ್ ಮಾಡ್ತಾರೆ. ಆ್ಯಂಡ್ ಪಾಪುದು ಕೂಡ ಒಂದು ಸ್ವಲ್ಪ ಫೋಟೋಸ್ ತೊಗೊತಾರೆ. ಬಟ್ ಪ್ರೊಫೆಷ್ನಲ್ ಆಗಿ ಅಂತಲ್ಲ, ಸುಮ್ಮನೆ ಫೋನಲ್ಲಿ ಹಾಗೆ ತೆಕ್ಕೊಡ್ತಾರೆ. ನಮಗೂ ಏನು ಆ ಥರ ಎಲ್ಲ ಫೋಟೋ ಶೂಟ್ ಮಾಡಿಸ್ಬೇಕು ಆ ಥರದ್ದೆಲ್ಲ ಏನೂ ಇರಲಿಲ್ಲ. ಸೊ ಜೊತೆಗೆ ಕೇಕ್ ಕಟ್ಟಿಂಗ್ ಇತ್ತಲ್ಲ, ನಮ್ಮ ಡಾಕ್ಟ್ರ್ ಜೊತೆ ಅಥವಾ ನಾವೇ ಫೋಟೋ ಶೂಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಕೂಡ ರೆಡಿ ಆಗ್ತಿದ್ದೆ. ಆ್ಯಂಡ್ ಅವತ್ತಿನ ದಿನ ಸ್ವಲ್ಪ ಚೇತರಿಸ್ಕೊಂಡಿದ್ದೆ. 2 ಡೇಸ್ ಕಂಪೇರ್ ಮಾಡಿದ್ರೆ ಪರವಾಗಿರಲಿಲ್ಲ ನನ್ನ ಒಂದು ಸಿಚುವೇಶನ್ನು. ಸೊ ಅದಕ್ಕೆ ವಿನತಾ ರೇಗಿಸ್ತಾ ಇದ್ಲು, ನೋಡಿ ಹೆಂಗೆ ಮೇಕಪ್ ಮಾಡ್ಕೊತಿದ್ದಾಳೆ 3 ದಿನಕ್ಕೆ ಅಂತ ಅಂದ್ಬಿಟ್ಟು. ಬಟ್ ಫೋಟೋಸ್ ತೊಗೊಬೇಕಿತ್ತಲ್ಲ, ಸೊ ಚೆನ್ನಾಗಿ ಕಾಣೋಣ ಅಂತ ಅಂದ್ಬಿಟ್ಟು ಹೋಗೋ ದಿನ ಅಟ್ಲೀಸ್ಟ್ ಚೆನ್ನಾಗಿ ಕಾಣೋಣ. 2 ದಿನ ಅಂತೂ ಸಪ್ಪೆ ಥರ ಇದ್ದಿದ್ದಾಯಿತು. ಅದಕ್ಕೆ ಅಂತ ಅಂದ್ಬಿಟ್ಟು ರೆಡಿ ಆಗ್ತಿದ್ದೆ. ನಾನು ಹಾಸ್ಪಿಟಲ್ ಬ್ಯಾಗ್ ಪ್ಯಾಕಿಂಗಲ್ಲಿ ನಾನು ಇದೆಲ್ಲ ತೋರಿಸಿದ್ದೀನಿ ಅಂತ ಅನ್ಸುತ್ತೆ, ಏನೇನು ಎತ್ಕೊಂಡಿದ್ದೆ ಏನೋ ಎತ್ತ ಅಂತ ಅಂದ್ಬಿಟ್ಟು. ಸೊ ಅದನ್ನೇ ಯೂಸ್ ಮಾಡಿಕೊಂಡು ರೆಡಿ ಆಗ್ತಿದ್ದೀನಿ ಸಿಂಪಲಾಗಿ. ಬೇರೆ ಏನೂ ಮೇಕಪ್ ಆ ಥರದ್ದೆಲ್ಲ ಏನಿಲ್ಲ. ಕಾಜಲ್ಲು ಮತ್ತು ಲಿಪ್ಸ್ಟಿಕ್ಕು ಮತ್ತು ಐಬ್ರೋ ಪೆನ್ಸಿಲ್ ಅಷ್ಟೇನೆ ಹಾಕ್ಕೊತ ಇರೋದು. ಆ್ಯಂಡ್ ಅಲ್ಲಿ ಅವರು ಬಲೂನ್ ಕೂಡ ಹಾಕ್ತಿದ್ರು. ಅಂದರೆ ಸಿಂಪಲಾಗೆ, ತುಂಬ ಗ್ರ್ಯಾಂಡಾಗಿ ಆ ಥರ ಸೆಂಡ್ ಆಫ್ ಆ ಥರ ಎಲ್ಲ ಏನಿಲ್ಲ. ಸಿಂಪಲಾಗೆ ಕ್ಯೂಟಾಗಿ ಚೆನ್ನಾಗಿ ನಮ್ಮನ್ನ ಸೆಂಡ್ ಆಫ್ ಮಾಡಿದ್ರು. ಜೊತೆಗೆ ಅವರು ಒಂದಷ್ಟು ವೀಡಿಯೋಸ್ನ ತಗೊಂಡ್ರು, ಅಂದರೆ ಹಾಸ್ಪಿಟಲ್ ಬಗ್ಗೆ ರಿವ್ಯೂ ಕೊಡೋ ಥರ. ಆ್ಯಂಡ್ ಅವರು ಕೂಡ ಪಾಪು ಹುಟ್ಟಿದಾಗ ಮತ್ತು ಪಾಪುನ ಡಾಕ್ಟ್ರ್ ಕರ್ಕೊಂಬಂದು ಬೀರೇಶ್ಗೆ ತೋರಿಸಿದಾಗ ಅದನ್ನೆಲ್ಲ ವೀಡಿಯೋ ಮಾಡ್ಕೊಂಡಿದ್ದಾರೆ. ಅವ್ರು ಯಾವ ಥರ ರಿಯಾಕ್ಟ್ ಮಾಡಿದ್ರು ಏನು ಎತ್ತ ಅಂತ ಅದನ್ನು ಅವ್ರ ವೆಬ್ಸೈಟಲ್ಲಿ ಅವರು ಹಾಕ್ಕೊತಾರೆ. ವೆಬ್ಸೈಟ್ ಅಂದರೆ ಅದೇ ಇನ್ಸ್ಟಾಗ್ರಾಮಲ್ಲಿ ಅದನ್ನು ಹಾಕ್ಕೊತಾರೆ. ಆ್ಯಂಡ್ ಯೂಟ್ಯೂಬಲ್ಲಿ ಕೂಡ ವೀಡಿಯೋನ ಅಪ್ಲೋಡ್ ಮಾಡ್ತಾರೆ. ಅವರು ಕೂಡ ಯೂಟ್ಯೂಬ್ಗೆ ವೀಡಿಯೋನ ಮಾಡ್ಕೊತಿದ್ರು ಆ್ಯಂಡ್ ರೀಲ್ಸ್ಗೂ ಕೂಡ ಮಾಡ್ಕೊತಿದ್ರು. ಬಿಕಾಸ್ ಗೊತ್ತಾಗಬೇಕಲ್ಲ ಜನಕ್ಕೆ ಈ ಥರ ಎಲ್ಲ ಇದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಅವರು ಕೂಡ ರಿವ್ಯೂಸ್ ಎಲ್ಲ ಕೇಳ್ತಿದ್ರು, ಹಾಸ್ಪಿಟಲ್ ಬಗ್ಗೆ ಏನು ಎತ್ತ, ಸ್ಟಾಫ್ ಬಗ್ಗೆ ಎಲ್ಲ ಹೇಳಿ ಅಂತ ಅಂದ್ಬಿಟ್ಟು. ಸೊ ಆಬ್ವಿಯಸ್ಲಿ ನನಗೂ ತುಂಬ ಖುಷಿಯಾಗಿತ್ತು ಅವರ ಒಂದು ಏನದು ಹಾಸ್ಪಿಟಾಲಿಟಿ ನೋಡಿ, ಮತ್ತು ಅವ್ರು ನಮ್ಮನ್ನು ಟ್ರೀಟ್ ಮಾಡಿದಂಥ ವೇ ನೋಡಿ ನನಗೆ ತುಂಬಾ ಖುಷಿಯಾಗಿತ್ತು. ಸೊ ನಾನು ಕೂಡ ರೆಡಿ ಆದೆ, ಓಕೆ ನಾನು ರಿವ್ಯೂ ಕೊಡ್ತೀನಿ ಅಂತ ಅಂದ್ಬಿಟ್ಟು. ಬಿಕಾಸ್ ಒಂಥರ ನಮಗೆ ಮನೆ ಥರನೇ ಅನಿಸ್ಬಿಟ್ಟಿತ್ತು, ಅಷ್ಟು ಚೆನ್ನಾಗಿತ್ತು. ಜೊತೆಗೆ ಡಾಕ್ಟ್ರು ಕೂಡ ಅಷ್ಟೇನೆ ತುಂಬ ಚೆನ್ನಾಗಿ ನಮ್ಮನ್ನು ಟ್ರೀಟ್ ಮಾಡಿದ್ರು. ಜೊತೆಗೆ ನಮ್ಮನ್ನು ಅವ್ರು ಮಾತಾಡೋ ವೇ ಆಗಿರ್ಬೋದು, ತುಂಬ ಡೌನ್ ಟು ಅರ್ತ್ ಅಂತಲೇ ಹೇಳ್ಬೋದು. ಸೊ ಇದ್ರ ಬಗ್ಗೆ ಯಾವ ಹಾಸ್ಪಿಟಲು ಏನು ಎತ್ತ ಎಷ್ಟಾಯಿತು ಅದೆಲ್ಲ ಡೀಟೇಲ್ಸ್ ಬೇಕು ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಮತ್ತು ಬೀರೇಶ್ ಇಬ್ಬರು ಕೂಡ ಅದ್ರ ಬಗ್ಗೆ ಮಾತಾಡಬೇಕು. ಆ್ಯಂಡ್ ಯಾವ ಥರ ಇತ್ತು ನಮ್ಮ ಎಕ್ಸ್ಪೀರಿಯನ್ಸ್ ಆ ಹಾಸ್ಪಿಟಲಲ್ಲಿ, ಎಷ್ಟು ಹೆಲ್ಪ್ ಆಗ್ಬೋದು ನಿಮ್ಮೆಲ್ಲರಿಗೂ ಅಂತ ಅಂದ್ಬಿಟ್ಟು ನಾನು ಆ ವಿಡಿಯೋನಲ್ಲಿ ಹೇಳ್ತೀನಿ. ಆ್ಯಂಡ್ ಬೀರೇಶ್ ಕೂಡ ಹೇಳ್ತಿದ್ರು ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ, ಸೊ ಇದ್ರದ್ದು ಬಗ್ಗೆ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು. ಸ್ವಲ್ಪ ನನಗೂ ಟೈಮ್ ಬೇಕು, ಪಾಪು ಚಿಕ್ಕದಿರೋದ್ರಿಂದ ಅದು ಯಾವಾಗ ಎದೊಳುತ್ತೆ ಯಾವಾಗ ಮಲ್ಕೊಳ್ಳುತ್ತೆ ಅಂತ ಗೊತ್ತಾಗ್ತಿಲ್ಲ. ಸೊ ಅದ್ರದ್ದು ಒಂದು ರೊಟೀನ್ ಸೆಟ್ ಆದಾಗ ನಾನು ಬೀರೇಶ್ ಇಬ್ಬರೂ ಕೂತ್ಕೊಂಡು ಮಾತಾಡ್ತೀವಿ ಹಾಸ್ಪಿಟಲ್ ಬಗ್ಗೆ. ಸೊ ಇಲ್ಲೂ ಕೂಡ ನನಗೆ ಏನು ಅನ್ನಿಸ್ತು ಹಾಸ್ಪಿಟಲ್ ಬಗ್ಗೆ, ಯಾವ ಥರ ಇತ್ತು ಅಂತ ಅಂದ್ಬಿಟ್ಟು ನನ್ನ ಎಕ್ಸ್ಪೀರಿಯನ್ಸ್ನ ನಾನು ಶೇರ್ ಮಾಡ್ಕೊತಾ ಇದ್ದೆ. ಅದನ್ನು ವೀಡಿಯೋ ಮಾಡ್ಕೊಂಡ್ರವರು. ಫಸ್ಟು ನಮ್ಮ ರಿವ್ಯೂಸ್ನೆಲ್ಲ ತೊಗೊಂಡು ಅದಾದಮೇಲೆ ಕೇಕ್ ಕಟ್ಟಿಂಗ್ ಅಂತ ಅವರು ಹೇಳಿದ್ದು. ಸೊ ನಾವು ವೇಟ್ ಮಾಡಿದ್ವಿ. ಆ್ಯಂಡ್ ನಮ್ಮ ಅತ್ತೆ ಮಾವ ಕೂಡ ಬಂದಿದ್ರು ಪಾಪುನ ನೋಡೋದಕ್ಕೆ ಅಂತ ಅಂದ್ಬಿಟ್ಟು. ಅವ್ರು ಇಟ್ಕೊಂಡು ಕೇಕ್ ಕಟ್ ಮಾಡಿಸ್ತೀವಿ ಅಂತ ಹೇಳಿದ್ರು ಮಧ್ಯಾಹ್ನನೇ. ಸೊ ನಾವೇನು ಮಾಡಿದ್ವಿ, ಓಕೆ ಅತ್ತೆ ಮಾವನು ಇರ್ತಾರಲ್ಲ ಒಟ್ಟಿಗೆ ಇದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅವ್ರನ್ನೂ ಇರಿಸ್ಕೊಂಡಿದ್ವಿ. ಒಂದು 3:30-4:30ವರೆಗೂ ವೇಟ್ ಮಾಡಿದ್ರು ಅವರು. ಬಟ್ ಅಷ್ಟರಲ್ಲಿ ಡಾಕ್ಟ್ರು ಬರಲಿಲ್ಲ. ಅಂದರೆ OPD ಇತ್ತು ಮತ್ತು OT ಎಲ್ಲ ಹೋಗಬೇಕಾಗಿತ್ತು ಅಂತ ಅಂದ್ಬಿಟ್ಟು ಡಾಕ್ಟ್ರು ಬರೋದು ಲೇಟ್ ಆಯಿತು. ಸೊ ಅತ್ತೆ ಮಾವ ಹೊರಟು ಬಿಟ್ಟರು. ಆ್ಯಂಡ್ ಡಾಕ್ಟ್ರು ಬಂದಿದ್ದೆ 7:30-7:45 ಆಗಿಬಿಟ್ಟಿತ್ತು ಕೇಕ್ ಕಟ್ಟಿಂಗ್ಗೆ. ಬಿಕಾಸ್ ಅವರು ಎಮರ್ಜೆನ್ಸಿ OTಗೆ ಹೋಗಿದ್ರು ಅಂತ ಅಂದ್ಬಿಟ್ಟು
ಆ ಥರ ಆಯಿತು. ಆ್ಯಂಡ್ ನಮ್ಮ ಜೊತೆಗೆ ಇನ್ನೊಬ್ಬರು ಕೂಡ ಡಿಸ್ಚಾರ್ಜ್ ಆದರು. ಅವರು ಏನು ವೆಯ್ಟ್ ಮಾಡಲಿಲ್ಲ ಡಾಕ್ಟ್ರಿಗೆ, ಅವರೇ ಕೇಕ್ ಕಟ್ ಮಾಡಿ ಮತ್ತು ಹೊರಟುಬಿಟ್ರು ಮನೆಗೆ. ಬಟ್ ನಾವು ಆ ಥರ ಮಾಡೋದು ಚೆನ್ನಾಗಿರಲಿಲ್ಲ. ಅಷ್ಟೆಲ್ಲ ಖುಷಿಯಾಗಿದೆ ನಮಗೆ ಹಾಸ್ಪಿಟಲ್ ಬಗ್ಗೆ. ಆ್ಯಂಡ್ ಮತ್ತೆ ಯಾವಾಗ ಬರ್ತೀವೋ ಏನೋ ಗೊತ್ತಿಲ್ಲ, ಬಂದಾಗ್ಲೂ ಡಾಕ್ಟ್ರು ಸಿಗ್ತಾರೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಈ ಚಾನ್ಸ್ನ ಮಿಸ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಅಟ್ಲೀಸ್ಟ್ ಲಾಸ್ಟಲ್ಲಿ ಒಂದು ಫೋಟೋ ಅಥವಾ ಒಂದು ವೀಡಿಯೋ ತಗೊಳ್ಳೋಣ ಡಾಕ್ಟ್ರ್ ಜೊತೆ ಅಂತ ಅಂದ್ಬಿಟ್ಟು ನಾವು ವೆಯ್ಟ್ ಮಾಡಿದ್ವಿ ಅವರು ಬರೋವರೆಗೂ. ಅಷ್ಟರಲ್ಲಿ ವಿನುತಾ ಮನೆಗೆ ಹೋಗಿ ಏನದು ಡೆಕೋರೇಷನ್ ಎಲ್ಲ ಮಾಡಬೇಕಿತ್ತು. ಬಟ್ ಅವಳು ಕೂಡ ವೇಟ್ ಮಾಡಿದ್ಲು ಡಾಕ್ಟ್ರಿಗೋಸ್ಕರ. ಡಾಕ್ಟ್ರು ಬಂದರು ಕೊನೆಗೂ. ತುಂಬ ಲೇಟ್ ಆಗಿಬಿಟ್ಟಿತ್ತು, ಬಟ್ ಇಟ್ಸ್ ಓಕೆ. ನಾವೇ ವೆಯ್ಟ್ ಮಾಡಿದ್ದಲ್ವ. ಸೊ ನೋಡ್ತಿರ್ಬೋದು ಕ್ಲಾಕಲ್ಲಿ ಆಲ್ರೆಡಿ 8 ಗಂಟೆ ತೋರಿಸ್ತಾ ಇದೆ. ಸೊ 8 ಗಂಟೆ ಆಗಿಬಿಟ್ಟಿತ್ತು. ಆ್ಯಂಡ್ ಕೇಕ್ನ ಕೂಡ ಫಸ್ಟೇ ತಂದು ಇಟ್ಟಿದ್ರು, ಬಟ್ ಡಾಕ್ಟ್ರು ಬರ್ತಾರೆ ಅಂತ ಇನ್ನೂ ಲೇಟ್ ಆಗುತ್ತೆ ಅಂದಾಗ ಎತ್ಕೊಂಡೋಗಿ ಇದು ಫ್ರಿಜ್ಜಲ್ಲಿ ಇಟ್ಟಿದ್ರು. ಅದಾದಮೇಲೆ ಮತ್ತೆ ಅವರು ತೊಗೊಂಡು ಬಂದರು. ಆ್ಯಂಡ್ ಅಮ್ಮಾಸಿಂದನೇ ತರಿಸಿದ್ರು ಕೇಕು. ಯಾವುದೋ ಬೇರೆ ಬೇಕ್ರಿಗಳಲ್ಲಿ ಆ ಥರದ್ದೆಲ್ಲ ತರಿಸಿಲ್ಲ, ತುಂಬ ಪ್ರೊಫೆಷ್ನಲ್ ಆಗಿ ಇತ್ತು. ನಮಗಂತೂ ತುಂಬಾ ಖುಷಿ ಆಯಿತು. ಆ್ಯಂಡ್ ಡಾಕ್ಟ್ರು ಬಂದು ಅವರೇ ಮಗುನ ಎತ್ಕೊಂಡಿದ್ರು. ಆ್ಯಂಡ್ ನಮಗೂ ಅದೇ ಬೇಕಿತ್ತು. ಬರೀ ನಾವಿಬ್ಬರೇ ಕಟ್ ಮಾಡೋದು ನಂಗೆ ಇಷ್ಟ ಇರಲಿಲ್ಲ. ಸೊ ಅವರು ಕೂಡ ಸೇರಿಕೊಂಡು ಕಟ್ ಮಾಡಿ ಕಂಗ್ರ್ಯಾಟ್ಸ್ ಅಂತೆಲ್ಲ ಹೇಳಿದ್ರು. ನಾನಂತೂ ಫುಲ್ ಖುಷಿಯಾಗ್ಬಿಟ್ಟಿದ್ದೆ. ಥ್ಯಾಂಕ್ ಯು ಡಾಕ್ಟ್ರ್ ಅಂತೆಲ್ಲ ಹೇಳಿ ಒಂಥರ ಚೆನ್ನಾಗಿತ್ತು ಆವತ್ತಿನ ದಿನ. ಒಂಥರ ಡಾಕ್ಟ್ರು ಕೂಡ ಅಷ್ಟೇನೆ, ಯಾವತ್ತೂ ನಾನು ಡಾಕ್ಟ್ರು ಸ್ವಲ್ಪ ಮೇಲೆ ಅಂತೆಲ್ಲ ತೋರಿಸ್ಕೊಂಡೇ ಇಲ್ಲ. ಆ್ಯಂಡ್ ನೋಡ್ತಿರ್ಬೋದು ನಾನೇ ಅವ್ರಿಗೆ ಕೇಕ್ ತಿನ್ನಿಸ್ದೆ. ಸ್ವಲ್ಪ ಡಾಕ್ಟರ್ಸು ಹೈಜೀನು ಅದು ಇದು ಆ ಥರದ್ದೆಲ್ಲ ನೋಡ್ತಾರೆ. ಅಫ್ಕೋರ್ಸ್ ಹೈಜೀನಾಗೆ ಇದ್ವಿ ನಾವು, ಇಲ್ಲ ಅಂತಲ್ಲ. ಬಟ್ ಸ್ಟಿಲ್ ಯೂಶ್ವಲಿ ನಾನು ನೋಡಿರೋ ಹಾಗೆ ಒಂದೊಂದು ಡಾಕ್ಟ್ರು ಹತ್ರಕ್ಕೆ ಸೇರಿಸೋದಿಲ್ಲ ಹೇಳಬೇಕಂತಂದರೆ. ಬಟ್ ಶಿ ವಾಸ್ ವೆರಿ ಜೆನ್ಯೂನ್ ಆ್ಯಂಡ್ ಡೌನ್ ಟು ಅರ್ತ್. ನನಗಂತೂ ತುಂಬಾ ಖುಷಿ ಆಯಿತು. ಆ್ಯಂಡ್ ಅವರು ಕೂಡ ಕೇಳ್ತಿದ್ರು ಏನು ಹೆಸರು ಬಂತು, ಏನು ಹೆಸರು ಇಡ್ತಾ ಇದ್ದೀರಾ, ಯಾವ ಅಕ್ಷರ ಬಂದಿದೆ ಅಂತ ಅಂದ್ಬಿಟ್ಟು. ಸೊ ನಾನು ಹೇಳ್ತಿದ್ದೆ ಈ ಥರ ಬಂದಿದೆ ಅಂತ, ಈ ಥರ ಅಂದ್ಕೊಂಡಿದ್ದೀವಿ ಅಂತ ಹೇಳಿದ್ವಿ. ಆ್ಯಂಡ್ ನಾಮಕರಣ ಎಲ್ಲ ಯಾವಾಗ ಮಾಡ್ತೀರಾ ಏನು ಅಂತೆಲ್ಲ ಕೇಳ್ಕೊಂಡ್ರು. ನಂಗೆ ಅದು ಏನೋ ಒಂಥರ ತುಂಬ ಖುಷಿ ಆಯಿತು. ಅವ್ರು ಕೇಳೋ ಅವಶ್ಯಕತೆನೇ ಇರಲಿಲ್ಲ, ಬಟ್ ಆದರೂ ಶಿ ವಾಸ್ ಟಾಕಿಂಗ್ ವೆರಿ ನೈಸ್ಲಿ ವಿತ್ ಅಸ್. ಆ್ಯಂಡ್ ಅವರು ಕೂಡ ಹೇಳಿದ್ರು ಸ್ವಲ್ಪ ಮಗು ದೊಡ್ಡದಾಗಲಿ ಆ್ಯಂಡ್ ಇವರು ಕೂಡ ಸ್ವಲ್ಪ ಬಾಡಿನೆಲ್ಲ ಲೀನ್ ಮಾಡ್ಕೊಂಡ್ಲಿ, ಅವರು ರಿಕವರ್ ಆಗಲಿ, ಅದಾದಮೇಲೆ ನಾಮಕರಣ ಎಲ್ಲ ಮಾಡಿ ಚೆನ್ನಾಗಿರುತ್ತೆ ಅಂತೆಲ್ಲ ಸಜೆಷನ್ ಕೊಟ್ಟರು. ಸೊ ನಂಗಂತೂ ತುಂಬಾ ಖುಷಿ ಆಯಿತು. ನಾನು ಎಷ್ಟೊತ್ತಿ ಹೇಳ್ಬಿಟ್ಟಿದ್ದೀನೋ ಖುಷಿ ಆಯಿತು ಅಂತ. ನಿಜವಾಗ್ಲೂ ಅಷ್ಟು ಖುಷಿಯಾಗಿದೆ ನನಗೆ ಹೇಳ್ಬೇಕಂತಂದರೆ. ಡಾಕ್ಟ್ರಂತೂ ನಿಜವಾಗ್ಲೂ ಸೂಪರ್ಬ್ ಡಾಕ್ಟರು. ಯಾರಾದರೂ ಹೋಗಂಗಿದ್ರೆ ಅವ್ರ ಹತ್ರ ಹೋಗಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಆ್ಯಂಡ್ ಅವ್ರಿಗೂ ಕೂಡ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ ಇದ್ರ ಬಗ್ಗೆ. ಆ್ಯಂಡ್ ನಾವು ಕೂಡ ಒಂದು ಗ್ರೂಪ್ ಫೋಟೋ ತಕ್ಕೊಂಡು ಮತ್ತು ಮನೆಗೆ ವಾಪಸ್ ಹೊರಟಿದಂಥದ್ದು. ಅದು ನೋಡಿರ್ತೀರ ನೀವು ಮನೆಯಲ್ಲಿ ಏನೇನಾಯಿತು ಅಂತ. ಸೊ ಇದು ಬಂದು 9th ಡೇ ಫಂಕ್ಷನ್ ಮಾಡ್ತಾರಲ್ಲ, ಅಂದರೆ ಇದು ಸೂತಕ ಕಳ್ಕೊಳ್ಳೋದು. ಸೊ ಅದನ್ನು ಮಾಡ್ತಿದ್ರು. ಆ್ಯಂಡ್ ತೊಟ್ಲಿಗೆ ಹಾಕೋ ಶಾಸ್ತ್ರನೂ ಅವತ್ತೇ ಮಾಡ್ತಾರೆ ನಮ್ಮ ಕಡೆ ಎಲ್ಲ. ಸೊ ಅದಕ್ಕೆ ತೊಟ್ಲನ್ನೆಲ್ಲ ರೆಡಿ ಮಾಡಿದರು. ಹಿಂದಿನ ದಿನವೇ ಅಂದರೆ 2 ಡೇಸ್ ಬ್ಯಾಕೇ ಹೂವು ಎಲ್ಲ ತಂದಿದ್ರು ಬೀರೇಶ್ ಮತ್ತು ನಮ್ಮ ಅಜ್ಜಿ ಎಲ್ಲ ಹೋಗ್ಬಿಟ್ಟು. ಸೊ ಅದನ್ನೆಲ್ಲ ನೀಟಾಗಿ ನಮ್ಮ ಅತ್ತೆ ಬಂದಮೇಲೆ ಅರೇಂಜ್ ಮಾಡಿದ್ರು. ಸೀರೆ ಎಲ್ಲ ನೈಟೇ ಹಾಕಿ ಇಟ್ಬಿಟ್ಟಿದ್ರು. ಮಮ್ಮಿದು ರೇಷ್ಮೆ ಸೀರೆ ಹಾಕಿದ್ರು. ಸೊ ನಮಗೂ ಇದೇ ಥರನೇ ಮಾಡಿದ್ದು, ಅಂದರೆ ನಾವು ಮಕ್ಕಳಿರ್ಬೇಕಾದ್ರೆ ಇದೇ ಥರನೇ. ಆ್ಯಂಡ್ ಈ ತೊಟ್ಲು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ನಾನು ಹುಟ್ಟಿದ ದಿನ ನಮ್ಮ ತಾತ ನನಗೆ ಅಂತ ಈ ತೊಟ್ಲನ್ನು ತಂದಿದ್ದು. ಸೊ ಇವತ್ತು ನಾನು ನನ್ನ ಮಗಳಿಗೆ ಅದೇ ತೊಟ್ಲನ್ನು ಯೂಸ್ ಮಾಡ್ತಿದ್ದೀನಿ. ಸೊ ಅಷ್ಟು ಚೆನ್ನಾಗಿ ಅಷ್ಟು ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಅಜ್ಜಿ. ಸೊ ಅದಕ್ಕೊಂದು ಥ್ಯಾಂಕ್ಸ್ ಅಂತಲೇ ಹೇಳಬೇಕು ನಮ್ಮ ಅಜ್ಜಿಗೆ. ಆ್ಯಂಡ್ ಮಗುನ ತೊಟ್ಲಿಗೆ ಹಾಕೋ ಶಾಸ್ತ್ರ ಅಂದರೆ ಸೂತಕ ಕಳ್ಕೊಂಡಿದ್ದಾಯಿತು. ಅದಾದಮೇಲೆ ತೊಟ್ಲಿಗೆ ಹಾಕೋ ಶಾಸ್ತ್ರನ ಇಲ್ಲಿ ಮಾಡ್ತಿದ್ವಿ. ಸೂತಕ ಕಳ್ಕೊಂಡಿದ್ದು ತೋರಿಸಲಿಲ್ಲ, ಯಾಕಂತಂದರೆ ಮಗು ಮುಖ ಹಾಗೆ ಕಾಣಿಸ್ತಾ ಇತ್ತು, ಅಂದರೆ ಜಾಸ್ತಿನೇ ಕಾಣಿಸ್ತಾ ಇತ್ತು ವಿಡಿಯೋನಲ್ಲಿ. ಸೊ ಬೇಡ ಅಂತ ಅಂದ್ಬಿಟ್ಟು ನಾನು ಬೇಡ ಅಂತ ಅಂದ್ಕೊಂಡು ಸುಮ್ಮನಾಗ್ಬಿಟ್ಟೆ. ಸೊ ಇದರಲ್ಲಿ ಸ್ವಲ್ಪ ಕಾಣಿಸುತ್ತೆ, ಬಟ್ ಅದನ್ನು ಹೈಡ್ ಮಾಡಿದ್ದೀನಿ. ಸೊ ಜಾಸ್ತಿ ಟೈಮು ಕೂಡ ಹೈಡ್ ಮಾಡೋದಕ್ಕೆ ನನಗೂ ಕಷ್ಟ ಆಗುತ್ತೆ, ಅಷ್ಟೊಂದೆಲ್ಲ ಎಡಿಟ್ ಮಾಡೋದಕ್ಕೆ. ಆ್ಯಂಡ್ ಅವಳಿಗೆ ಅಂತಲೇ ನಾನು ಅಮೆಝಾನಲ್ಲಿ ಒಂದು ಡ್ರೆಸ್ನ ತರಿಸಿದ್ದೆ. ಆ ಡ್ರೆಸ್ನ ಹಾಕಿದ್ವಿ. ಸಖತ್ತಾಗಿ ಕಾಣ್ತಿದ್ಲು ನನ್ನ ಮಗಳು, ತುಂಬ ಕ್ಯೂಟಾಗಿ. ಎಷ್ಟು ದೃಷ್ಟಿ ಬಿದ್ದಿದ್ಯೋ ಅವತ್ತು ನನಗಂತೂ ಗೊತ್ತಿಲ್ಲ. ಆಮೇಲೆ ದೃಷ್ಟಿ ತೆಗೆದ್ವಿ ನಾವೆಲ್ಲರೂ. ಸೊ ಏನೋ ಕ್ರ್ಯಾಂಕಿ ಆಗಲಿಲ್ಲ, ಅವಳು ಆರಾಮಾಗೆ ಇದ್ಲು, ಆಟ ಆಡಿಕೊಂಡು, ಅಂದರೆ ಎಲ್ಲರನ್ನೂ ನೋಡ್ಕೊಂಡು ಬಂದವ್ರನ್ನೆಲ್ಲ ನೋಡಿಕೊಂಡು ಒಂಚೂರು ಅಳ್ಳೇ ಇಲ್ಲ ಅವಳು. ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ಲು. ಸೊ ಇಲ್ಲಿ ಬಂದು ನಮ್ಮ ಅತ್ತೆ ತೊಟ್ಲಿಗೆ ಪೂಜೆ ಮಾಡ್ತಿದ್ದಾರೆ. ಅಂದರೆ ಅರ್ಶಿನ ಕುಂಕುಮ ಇಟ್ಟು ಒಂದು 5 ಜನ ಮುತ್ತೈದೆಯರು ಪೂಜೆ ಮಾಡಿ ಅದಾದಮೇಲೆ ಮಗುನ ತೊಟ್ಲೊಳಗೆ ಹಾಕಬೇಕು. ಸೊ ಈ ತೊಟ್ಲು ನಾ ಹೇಳ್ದಂಗೆ ನಾನು ಇದರಲ್ಲೇ ಬೆಳೆದಿದ್ದು, ವಿನುತಾನೂ ಇದರಲ್ಲೇ ಬೆಳೆದಿದ್ದು. ಈಗ ನನ್ನ ಮಗಳು ಇದರಲ್ಲೇ ಬೆಳೀತಿದ್ದಾಳೆ. ಸೊ ಕಲರ್ ಮಾತ್ರ ಪೇಂಟ್ ಮಾಡಿಸಿದ್ದೀವಿ, ಬೇರೆ ಚೇಂಜ್ ಮಾಡಿಸಿದ್ದೀವಿ. ಮೊದಲು ಗ್ರೀನ್ ಇತ್ತು, ಇವಾಗ ಪರ್ಪಲ್ ಮಾಡಿಸಿದ್ದೀವಿ. ಸೊ ಚೆನ್ನಾಗಿ ಅನ್ನಿಸ್ತಾ ಇತ್ತು, ಒಂಥರ
ಆ್ಯಂಡ್ ನಾವು ಕೂಡ ಏನು ಜಾಸ್ತಿ ಜನನ ಕರೆದಿರಲಿಲ್ಲ ಇದು ಸೂತಕ ಕಳ್ಕೊಳ್ಳೋಕ್ಕೆ. ಬಿಕಾಸ್ ಎಲ್ಲ ಕಡೆನೂ ಕೊರೋನಾ ಅಂತಿದ್ದಾರೆ. ಬಟ್ ಅದು ಎಷ್ಟು ಮಟ್ಟಿಗೆ ನಿಜ ಎಷ್ಟು ಮಟ್ಟಿಗೆ ಸುಳ್ಳು ನನಗಂತೂ ಗೊತ್ತಿಲ್ಲ. ಬಟ್ ನಮ್ಮ AIC ಸ್ವಲ್ಪ ಸ್ಟ್ರಿಕ್ಟ್ ಇದ್ದಾರೆ, ಜಾಸ್ತಿ ಜನನ ಬಿಡ್ತಾ ಇಲ್ಲ. ಅದಕ್ಕೆ ನಾವು ಸ್ವಲ್ಪ ಜನನ ಮಾತ್ರ ಕರೆದಿದ್ವಿ ಈ ಸೂತಕ ಕಳ್ಕೊಳ್ಳೋದಕ್ಕೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಡ್ಯಾಡಿ ಕಡೆ ಬರೀ ಇದೊಂದನ್ನೇ ಮಾತ್ರ ಮಾಡೋದು, ಅಂದರೆ ಸೂತಕ ಕಳ್ಕೊಳ್ಳೋದು. ಜೊತೆಗೆ ದೇವ್ರ ಹೆಸರು ಇಡ್ತಾರೆ, ಅಂದರೆ ನಾಮಕರಣ ಥರನೇ ಮಾಡೋದು, ದೇವ್ರ ಹೆಸರು ಇಡ್ತಾರೆ. ಸೊ ನನ್ನ ಮಗಳಿಗೆ ದೇವ್ರ ಹೆಸರೇ ಇಟ್ಟಿರೋದು. ಸೊ ದೇವ್ರ ಹೆಸ್ರು ಏನಪ್ಪ ಅಂತಂದರೆ ಅವ್ರ ಅಪ್ಪನ ಹೆಸರು ಬೀರೇಶು, ಇವಳ ಹೆಸರು ಬೀರೇಶ್ವರಿ ಅಷ್ಟೇನೆ. ಸೊ ಹೇಳಿಬಿಟ್ಟೆ ನನ್ನ ಹೆಸರನ್ನು. ಅಂದರೆ ನಾವು ಇಡೋ ಅಂತ ಅಂದರೆ ಕರೆಯೋ ಅಂಥ ಹೆಸರು ಹೇಳಿಲ್ಲ ಇಲ್ಲಿ, ಅದನ್ನು ನಾವು ಡಿಸೈಡ್ ಮಾಡಿಲ್ಲ. ಡಿಸೈಡ್ ಅಂತ ಅನ್ನೋದಕ್ಕಿಂತ ನಾವಿನ್ನು ಸೆಲೆಕ್ಟ್ ಮಾಡಿ ಅದನ್ನೆಲ್ಲ ಕೇಳಿಕೊಂಡು ಅದು ಬರುತ್ತೋ ಇಲ್ವೋ ಅಂತೆಲ್ಲ ನೋಡಿಕೊಂಡು ಅದಾದಮೇಲೆ ಇಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅವರಪ್ಪ ಒಂದಷ್ಟು ಹುಡುಕಿಟ್ಟಿದ್ದಾರೆ, ಅದು ಬರುತ್ತೋ ಅವಳ ಹೆಸರು ಬಲಕ್ಕೆ ಅಂತ ಕೇಳಿಕೊಂಡು ಅದಾದಮೇಲೆ ಅವಳಿಗೆ ಹೆಸರಿಡಬೇಕು. ಇನ್ನು ಒರಿಜಿನಲ್ ಹೆಸರು ಇಟ್ಟಿಲ್ಲ, ಬರೀ ದೇವ್ರ ಹೆಸರು ಮಾತ್ರ ಇಟ್ಟಿದ್ದೀವಿ. ಸೊ ದೇವ್ರ ಹೆಸರು ಬಂದು ನನ್ನ ಮಗಳದು ಬೀರೇಶ್ವರಿ ಅಂತ ಅಂದ್ಬಿಟ್ಟು. ಸೊ ಅದು ಬಂದು ನಮ್ಮ ಮಾವನವರ ಮನೆ ದೇವ್ರ ಹೆಸರು, ಗಂಡು ದೇವ್ರ ಹೆಸರು. ಸೊ ಅದೇ ಹೆಸರನ್ನ ಇಟ್ಟಿದ್ದೀವಿ. ಆ್ಯಂಡ್ ಇಲ್ಲಿ ನಮ್ಮ ಅತ್ತೆ ಕೂಡ ಪೂಜೆ ಮಾಡ್ತಿದ್ದಾರೆ. ಆ್ಯಂಡ್ ಎಲ್ಲರೂ ನೋಡ್ತಿರ್ಬೋದು, ನಮ್ಮ ಕಸಿನ್ಸು ಮತ್ತು ನಮ್ಮ ಮಾವನ ಕಡೆ ಕಸಿನ್ಸು ಅವರೆಲ್ಲರೂ ಬಂದಿದ್ದರು. ತುಂಬ ಖುಷಿ ಆಯಿತು ಒಂಥರ. ಆಫ್ಟರ್ 9 days ನನಗೆ ಹೆಂಗಾಗ್ಬಿಟ್ಟಿತ್ತಂದರೆ ಯಾವುದೋ ಒಂದು ಪಂಜರದಲ್ಲಿ ಹಾಕ್ದಂಗೆ ಆಗಿತ್ತು. ಜೊತೆಗೆ ತುಂಬ ಡಲ್ ಆಗಿಬಿಟ್ಟಿದ್ದೆ ನಾನು. ಯಾಕೆ ಅಂತ ಅಂದರೆ ಹೇಳ್ತೀನಿ ಯಾಕೆ ಅಂತ, ನನಗೂ ಗೊತ್ತು ಯಾಕೆ ಅಂತ, ಮುಂದೆ ಬರೋ ವ್ಲಾಗ್ಸಲ್ಲಿ ಹೇಳ್ತೀನಿ. ಆ್ಯಂಡ್ ನನ್ನ ಕಸಿನ್ಸು ಅಷ್ಟೇನೆ ಎಷ್ಟು ಸೈಲೆಂಟ್ ಆಗಿಬಿಟ್ಟಿದ್ದಾಳೆ ಹರ್ಷಿತನ, ಇಷ್ಟು ಸೈಲೆಂಟಾಗಿ ನಾನು ಹರ್ಷಿತನ ನೋಡೇ ಇಲ್ಲ ಅಂತೆಲ್ಲ ಹೇಳ್ತಿದ್ರು. ಸೊ ಅಷ್ಟು ಒಂಥರ ಸೈಲೆಂಟ್ ಆಗಿಬಿಟ್ಟಿದ್ದೆ. ಯಾರು ಬಂದರು ಯಾರು ಮಾತಾಡಿದ್ರು ಅಂದರೆ ತುಂಬ ಎಂತೂಸಿಯಾಸಮ್ ಆಗಿ ಮಾತಾಡಲಿಲ್ಲ ನಾನು ಆ್ಯಕ್ಚುಲಿ ಅವತ್ತು. ಬಟ್ ಒಂಥರ ರಿಫ್ರೆಶ್ ಅನ್ನಿಸ್ತು ಅವರೆಲ್ಲರೂ ನೋಡಿ, ಜನ ನೋಡಿ. ಬಿಕಾಸ್ ರೂಮಲ್ಲೇ ಒಬ್ಬಳೇ ಇದ್ದು ಬೋರ್ ಆಗಿಬಿಟ್ಟಿತ್ತು. ಜೊತೆಗೆ ಒಂಥರ ಡಿಪ್ರೆಸ್ಡ್ ಅಂತ ಅನ್ನಿಸ್ತಾ ಇತ್ತು. ಬಟ್ ಆವತ್ತಿನ ದಿನ ಓಕೆ ಫೈನ್ ಅನ್ನೋ ಥರ ಅನ್ನಿಸ್ತಾಯಿತ್ತು ಎಲ್ಲರನ್ನೂ ನೋಡಿ. ಅದೇ ಎಲ್ಲರೂ ಮಾತಾಡ್ಕೊತಿದ್ರು, ಇಷ್ಟು ಸೈಲೆಂಟ್ ಆಗಿಬಿಟ್ಟಿದ್ದಾಳೆ ಅಂತ ಅಂದ್ಬಿಟ್ಟು. ಬಟ್ ಇವಾಗ ಐ ಆಮ್ ಓಕೆ, ಆಲ್ ರೈಟ್. ಇವಾಗ ಆ ಥರ ಎಲ್ಲ ಏನಿಲ್ಲ, ಆರಾಮಾಗಿ ಎಲ್ಲರ ಜೊತೆ ಮಾತಾಡ್ಕೊಂಡು ಖುಷಿಯಾಗೇ ಇದ್ದೀನಿ. ಸೊ ಫೈನಲಿ 5 ಜನ ಎಲ್ಲ ತೊಟ್ಲಿಗೆ ಪೂಜೆ ಮಾಡಿದ್ರು. ಸೊ ಏನಕ್ಕೆ ಈ ಥರ ಮಾಡ್ತಾರೆ ಅಂತಂದರೆ, ಅಂದರೆ ನಮ್ಮ ಡ್ಯಾಡಿ ಮನೆ ಕಡೆ ಏನಂತಂದರೆ ಈ ಥರ ತೊಟ್ಲಲ್ಲಿ ಹಾಕೋದಿಲ್ಲ. ಜೋಳಿಗೆ ಅಂತ ಬರುತ್ತಲ್ಲ, ಆದರೆ ಜೋಲಲ್ಲಿ ಈ ಥರ ಬರುತ್ತಲ್ಲ, ಅಂದರೆ ಸೀರೆನಲ್ಲಿ ಕಟ್ತಾರಲ್ಲ ಆ ಥರ ಮಾಡೋದು. ಬಟ್ ಮಮ್ಮಿ ಮನೆ ಕಡೆ ಈ ಥರ ತೊಟ್ಲಲ್ಲೇ ಹಾಕೋದು. ಆ್ಯಂಡ್ ಬೀರೇಶ್ ಮನೆ ಕಡೆನೂ ತೊಟ್ಲಲ್ಲೇ ಹಾಕೋದು, ಅಂದರೆ ನಮ್ಮ ಅತ್ತೆ ಮನೆ ಕಡೆನೂ. ಸೊ ಅದೇ ಥರನೇ ಶಾಸ್ತ್ರ ಇಲ್ಲೂ ಮಾಡ್ತಿರೋದು ನನ್ನ ಮಗಳಿಗೆ. ಬಿಕಾಸ್ ನಾವು ಆ ಮನೆಗೆ ಸೇರಿದವರಲ್ಲ, ಸೊ ಅದಕ್ಕೇ. ಆ್ಯಂಡ್ ಫಸ್ಟು ಇಲ್ಲಿ ಮಗುನ ಮಲಗ್ಸೋಕ್ಕೂ ಮುಂಚೆ ಗುಂಡ್ಕಲ್ಲನ್ನ ಇಟ್ಬಿಟ್ಟು ಅದಾದಮೇಲೆ ಮಗುನ ಮಲಗಿಸೋ ಅಂಥದ್ದು. ಸೊ ಅದಕ್ಕೆ ಇಲ್ಲಿ ಗುಂಡ್ಕಲ್ಲನ್ನ ಸುತ್ತನೂ ಇದು ಮಾಡಿ ಅದಾದಮೇಲೆ ಗುಂಡ್ಕಲ್ಲ ಮಲಗಿಸಿ ಅದನ್ನು ತೂಗಿ ಅದನ್ನು ಫಸ್ಟ್ ಮಗು ಅಂತ ಮಲಗಿಸಿ, ಅಂದರೆ ಯಾವುದೇ ಕೆಟ್ಟ ದೃಷ್ಟಿ ಅಥವಾ ಕೆಟ್ಟ ಏನದು ಎಂಟಿಟಿ ಏನೂ ಬರಬಾರ್ದು ಅಂತ ಅಂದ್ಬಿಟ್ಟು ಫಸ್ಟ್ ಅದನ್ನು ಹಾಕ್ಬಿಟ್ಟು ಅದಾದಮೇಲೆ ಮಗುನ ಅದರೊಳಗೆ ಹಾಕುವಂಥದ್ದು. ಸೊ ನನ್ನ ಮಗಳು ಆ ಡ್ರೆಸ್ಸಲ್ಲಿ ಎಷ್ಟು ಕ್ಯೂಟಾಗಿ ಕಾಣ್ತಿದ್ಲು ಅಂದರೆ ಅದ್ರಲ್ಲಿ ಒಂದು ಫೋಟೋನು ತೊಗೊಳಕ್ಕೆ ಆಗಲಿಲ್ಲ. ನಾನು ಬೀರೇಶ್ ಆಗಿರ್ಬೋದು, ನನ್ನ ಮಗಳಾಗಿರ್ಬೋದು ಜೊತೆಗೆ ಸೇರಿಕೊಂಡು ತೊಗೊಳಕ್ಕಾಗಲೇ ಇಲ್ಲ. ಸರಿ ಏನು ಮಾಡೋಕ್ಕಾಗಲ್ಲ, ಇನ್ನೊಂದು ಸತಿ ಯಾವಾಗನ ಹಾಕ್ಬಿಟ್ಟು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಸುಮ್ಮನಾಗ್ಬಿಟ್ಟೆ. ಆ್ಯಂಡ್ ಇಲ್ಲಿ ಮಗುನೂ ಕೂಡ, ಅಂದರೆ ಮಗುನ ಆ್ಯಕ್ಚುಲಿ ಕೆಳಗಿಂದ ತೆಗೆದು ಮಾಮೂಲಿ ಅದು ಏನದು ಗುಂಡ್ಕಲ್ನ ಹೆಂಗೆ ಮಾಡಿದ್ರು ಅದೇ ಥರ ಮಾಡಬೇಕಿತ್ತು. ಬಟ್ ಕೆಳಗಡೆ ಅಷ್ಟು ಜಾಗ ಇಲ್ಲ ಅಂತ ಅಂದ್ಬಿಟ್ಟು ಹಾಗೇ ಹಾಕಿ ಮಲಗಿಸಿದ್ರು. ಸೊ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.